ಪಾಲಿಕೆ ಕಚೇರಿಗೆ ಎಂಟ್ರಿ ಕೊಟ್ಟ ಕಳ್ಳ ಮೊಬೈಲ್ ಕದ್ದು ಪರಾರಿಯಾಗಿದ್ದಾನೆ. ಸಾರ್ವಜನಿಕರ ಸೋಗಿನಲ್ಲಿ ಬಂದು ಕಂದಾಯ ಇಲಾಖೆ ಕೇಸ್ ವರ್ಕರ್ ಕಚೇರಿಗೆ ಒಳಗೆ ನುಗ್ಗಿದ್ದಾನೆ. ಬಳಿಕ ಟೇಬಲ್ ಮೇಲೆ ಇಟ್ಟಿದ್ದಂತಹ ಮೊಬೈಲ್ ಅನ್ನು ಕದ್ದಿದ್ದಾನೆ. ಖದೀಮನ ಕೈಚಳಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಭೂಕುಸಿತ ದುರಂತದಲ್ಲಿ ನಾಪತ್ತೆಯಾದವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಇದೀಗ ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿದ್ದ ಟ್ರಕ್ಗೆ ಕಟ್ಟಲಾಗಿದ್ದಂತಹ ರೋಪ್ ಪತ್ತೆಯಾಗಿದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ನೀರು ಪೋಲಾಗ್ತಾ ಇದೆ. ಈಗಾಗಲೇ ಕಾಲು ಭಾಗ ಡ್ಯಾಂ ಖಾಲಿಯಾಗ್ಬಿಟ್ಟಿದೆ. ಉಳಿದ ನೀರನ್ನಾದ್ರೂ ಉಳಿಸೋಕೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಜೊತೆಗೆ 2 ಕ್ರೇನ್ಗಳ ಮೂಲಕ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಸುವ ಕಾರ್ಯ ಕೂಡ ಆರಂಭವಾಗಿದೆ. 40 ಸಿಬ್ಬಂದಿ ಗೇಟ್ ಅಳವಡಿಸುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಡ್ಯಾಂನ ಮುಖ್ಯ ಇಂಜಿನಿಯರ್ಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಡ್ಯಾಂ ತಜ್ಞ ಕನ್ನಯ್ಯ ಮಾರ್ಗದರ್ಶನದಲ್ಲಿ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಕಳೆದ 14 ವರ್ಷಗಳಲ್ಲಿ 64 ಮನೆಗಳತನ ಮಾಡಿದಂತಹ ಖತರ್ನಾಕ್ ಕದೀಮ ಕೊನೆಗೂ ಕಾಕಿ ಕೆಡ್ಡಾಗೆ ಬಿದ್ದಿದ್ದಾನೆ. ಐಷಾರಾಮಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಚಿನ್ನಾಭರಣ ದೋಚಿ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಚಾಲಾಕಿ ಕಳ್ಳ ಕಾರ್ತಿಕ್ ಅಲಿಯಾಸ್ ಎಸ್ಕೇಪ್ ಕಾರ್ತಿಕ್ನನ್ನ ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸರು ಬಂಧಿಸಿದ್ದಾರೆ. ನಗರದ ಹಲವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆರೋಪಿ ಕಳ್ಳತನದ ಕೃತ್ಯ ಎಸಗಿದ್ದಾನೆ. ಈತನ ಮೇಲೆ 66 ಕೇಸ್ಗಳ ಪೈಕಿ 38 ಕೇಸ್ಗಳಲ್ಲಿ ವಾರೆಂಟ್ ಕೂಡ ಜಾರಿಯಾಗಿತ್ತು. ಪ್ರೀತಿಗೆ ಕುಟುಂಬದವರು ವಿರೋಧಿಸಿದ್ದಕ್ಕೆ ಯುವಕನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರಾಮನಗರದ ಆಟೋ ಚಾಲಕ ಯಶವಂತ್ ಮೃತ ದುರ್ದೈವಿ. ಯಶವಂತ್ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದ. ಆದರೆ ಪ್ರೀತಿಗೆ ಕುಟುಂಬಸ್ಥರು ವಿರೋಧವನ್ನ ವ್ಯಕ್ತಪಡಿಸಿ ಇಬ್ಬರನ್ನು ಬೇರೆ ಮಾಡಿದ್ರು. ಇದರಿಂದ ಮನನೊಂದ ಯುವಕ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಹಾರಾಷ್ಟ್ರದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಕಲಬುರಗಿ ಜಿಲ್ಲೆಯಲ್ಲಿರುವ ಗಾಣಗಾಪುರ ದತ್ತಾತ್ರೇಯನ ದರ್ಶನವನ್ನು ಪಡೆದಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಗಾಣಗಾಪುರ ದತ್ತಾತ್ರೇಯ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮಹಾರಾಷ್ಟ್ರದಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿಗೆ ಆಗಮಿಸಿ ಈ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ ದೇವೇಂದ್ರ ಫಡ್ನವೀಸ್ಗೆ ಶಾಲನ್ನು ಹೊದಿಸಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಪಂಜಿನ ಮೆರವಣಿಗೆಯನ್ನ ನಡೆಸಲಾಯಿತು. ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಭಾರತ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ಆಗ್ರಹಿಸಿದರು. ಭೇಟಿಯನ್ನ ನೀಡಿದ್ರು. ಈ ವೇಳೆ ಲೈಟ್ ಸೇರಿದಂತೆ ಮೂಲ ಸೌಕರ್ಯ ಇಲ್ಲದೆ ಇರೋದನ್ನ ಕಂಡು ಅಧಿಕಾರಿಗಳ ವಿರುದ್ಧ ಗರಂ ಕೂಡ ಆಗಿದ್ದಾರೆ ಸಚಿವರು. ಮೂಲ ಸೌಕರ್ಯದ ಸಮಸ್ಯೆ ಕುರಿತು ಯುವಕರು ಸಚಿವ ಮಧು ಬಂಗಾರಪ್ಪ ಅವರ ಗಮನಕ್ಕೆ ಕೂಡ ತೆಗೆದುಕೊಂಡು ಬಂದಿದ್ರು. ಕ್ರೀಡಾಂಗಣದಲ್ಲಿ ಸೂಕ್ತ ಬೆಳಕಿನ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ 2 ದಿನದ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಯಾರು ನಿಮ್ಮ ಹ್ಯಾಂಡ್ ಅವರೇ ಬರೋದಲ್ವಾ? ಅಲ್ಲ, ನಿಮಗೆ ಮುಂದೆ ಬರುತ್ತೆ. ಇಲ್ಲಿ ಬಂದು ಅವ್ರ ಜೊತೆ ಒಂದು ಸಿಂಪಲ್ ಒಂದು ಮೀಟಿಂಗ್ ತಗೊಂಡ್ರೆ ಶಶಿ ನಾಡಿದ್ದು ಕಾರ್ಪೊರೇಷನ್ ಮೀಟಿಂಗಲ್ಲಿ ಸ್ಮಾರ್ಟ್ ಸಿಟಿನ ಬರೋದಿಲ್ಲ. ಅದಕ್ಕೂ ಮೆಡ್ಲ್ ತಗೊಳ್ಳೋದು ಏನು ಕಳಿಸ್ಲಿಲ್ಲ ಅಂದರೆ ಮೆಡ್ಲಿಯಲ್ಲಿ ಬರ್ತಾವೆ, ನಿಮಗೆ ಏನೂ ಬರೋದಿಲ್ಲ. ಬಟ್ ದಿಸ್ ಇಸ್ ನಾಟ್ ಹಿಂಗೆ ದಿನ ಬಿದ್ದು ಹೋದರೆ ಪೇರೆಂಟ್ಸ್ ಎಲ್ಲಿ ಕಳಿಸ್ತಾರೆ? ಟ್ಯಾಲೆಂಟ್ಸ್ ಎಲ್ಲಿ ಉದ್ಭವ ಆಗ್ತದೆ? ತಗೊಳ್ಳೋದು ಏನು ಕಳಿಸ್ಲಿಲ್ಲ ಅಂದರೆ ಮೆಡ್ಲಿಯಲ್ಲಿ ಬರ್ತಾವೆ, ನಿಮಗೆ ಏನೂ ಬರೋದಿಲ್ಲ. ಐ ವಾಂಟ್ ಟು ಸ್ಪೆಂಡ್ ಸ್ಮಾರ್ಟ್ ಸಿಟಿ ಅವರು ಎಲ್ಲ ಬರಬೇಕು ಅವರು. ಆ್ಯಂಡ್ ದೇ ಹ್ಯಾವ್ ಟು ಗಿವ್ ಮಿ ಎಷ್ಟು ಬೇರೆ. ಬಟ್ ಯಾರು ನಿಮ್ಮ ಹ್ಯಾಂಡ್ ಅವರೇ ಬರೋದಲ್ವಾ? ಅಲ್ಲ, ನಿಮಗೆ ಮುಂದೆ ಬರುತ್ತೆ.
ಶಿಕ್ಷಕಿಯ ಕುತ್ತಿಗೆ ಕೊಯ್ದು ಕೊಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಮುತ್ಯಾಲಪೇಟೆ ಬಡಾವಣೆಯಲ್ಲಿ ನಡೆದಿದೆ. ದಿವ್ಯಶ್ರೀ ಕೊಲೆಯಾದಂತಹ ಶಿಕ್ಷಕಿ ಇನ್ನು 3 ಹಂತಕರು ಮನೆಗೆ ನುಗ್ಗಿ ಹತ್ಯೆಗೈದಿದ್ದಾರೆ. ಮನೆಯಲ್ಲಿ ತನ್ನ ಮಗಳೊಂದಿಗೆ ಶಿಕ್ಷಕಿ ದಿವ್ಯಶ್ರೀ ಇದ್ದಾಗ ಕೊಲೆಯಾಗಿದ್ದಾಳೆ. ಈ ವೇಳೆ ಮಗಳನ್ನ ಕೊಲೆ ಮಾಡುವುದಕ್ಕೆ ಹಂತಕರು ಯತ್ನವನ್ನ ನಡೆಸಿದ್ದು ಅದೃಷ್ಟವಶಾತ್ ಮಗಳು ಬಚಾವಾಗಿದ್ದಾಳೆ. ವಿಜಯನಗರ ಜಿಲ್ಲೆಯಲ್ಲಿ ಆರ್ಟಿಒ ಕಚೇರಿ ಸಿಬ್ಬಂದಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಹೊಸಪೇಟೆಯ ವಿವೇಕಾನಂದ ನಗರದಲ್ಲಿರುವ ಬಳ್ಳಾರಿ ಆರ್ಟಿಒ ಕಚೇರಿಯ ಸಿಬ್ಬಂದಿ ನಾಗೇಶ್ ಮನೆ ಮೇಲೆ ರೇಡ್ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು. ಭಾರತ ಸಂಕಲ್ಪ ದಿನದ ಅಂಗವಾಗಿ ಶಿವಮೊಗ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ವತಿಯಿಂದ ಬೈಕ್ ಜಾಥಾ ನಡೆಸಲಾಯಿತು. ರವೀಂದ್ರನಗರದ ಗಣಪತಿ ದೇವಸ್ಥಾನದಿಂದ ಬೈಕ್ ಆರಂಭವಾದ ಬೈಕ್ ರ್ಯಾಲಿ ನಗರದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಸಾಗಿತ್ತು. ಬೈಕ್ ರ್ಯಾಲಿಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಮುಡಾ ಸೈಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಕ್ಕೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣ ಕುಟುಂಬ ನನ್ನ ಕುಟುಂಬ ಬೇರೆ, ನಾವೆಲ್ಲ ಹಿಂದೆನೇ ಬೇರೆ ಬೇರೆ ಆಗಿದ್ದೇವೆ, ನನಗೂ ಬಾಲಕೃಷ್ಣಗೂ ಏನ್ ಸಂಬಂಧ, ದಾಖಲೆ ಇದ್ರೆ ಬಿಡ್ಲಿ, ಅವರದ್ದೇ ಸರ್ಕಾರ ಇದೆ ಅಂತ ಡಿಕೆಶಿ ವಿರುದ್ಧ ರೇವಣ್ಣ ಹರಿಹಾಯ್ದಿದ್ದಾರೆ. ಯಾರು ಇಟ್ಕೋಬೇಡಿ ಅಂದರೆ ಯಾರೇ ಅವ್ರದ್ದೇ ರಾಜ್ಯ ಸರ್ಕಾರ ಇದೆ, ಮಾಡಬೇಡಿ ಅಂತ ನಾನು ಹಿಡ್ಕೊಂಡಿದ್ದೀನಿ. ನನಗೂ ಬಾಲಕೃಷ್ಣ ಹುಡುಗು ನನಗೂ ಏನೇ ಸಂಬಂಧ? ಬಾಲಕೃಷ್ಣ ಹುಡುಗ ಅವ್ನ ವ್ಯವಹಾರ ಅವ್ರು ಮಾಡ್ಕೊತಾನೆ. ಅವ್ರು ವ್ಯವಹಾರ ಮಾಡ್ಕೊಳ್ಳಿ, ಬಾಲಕೃಷ್ಣ ಹುಡುಗ ವ್ಯವಹಾರ ಮಾಡೋಕ್ಕೆ ಯಾರನ್ನ ಇವ್ರು ಕೇಳ್ಬಿಟ್ಟು ಮಾಡ್ತಾರೆ. ಅವರು ಅವ್ರ ಮಕ್ಕಳು ಸ್ವಂತ ಮಾಡ್ತಾರೆ, ನಾನು ನನ್ನ ಮಕ್ಕಳು ಸ್ವಂತ ಮಾಡ್ತೀವಿ. ನಾವು ಕುಟುಂಬನೇ ಬೇರೆ ಆಗಿ ಎಷ್ಟು ಅವ್ರು ವ್ಯವಹಾರ ಮಾಡಿ ಬದುಕೇತೀವಿ ಅಂದರೆ ನಾನೇ ಬಾಲಕೃಷ್ಣ ಹುಡುಗನ ಇದು ಮಾಡೋಕ್ಕಾಗ್ತದೆ? ಬಾಲಕೃಷ್ಣ ಹುಡುಗ ಮೇಲೆ ಎಲ್ಲ ಥರ ಏನೇನು ಎಂಕ್ವೈರಿ ಮಾಡಿ ರಿಟೈರ್ಡ್ ಆದಮೇಲೆ 8 ವರ್ಷದ ಮೇಲೆ ಎಂಕ್ವೈರಿ ಮಾಡಿದ್ರು ಬಾಲಕೃಷ್ಣ ಹುಡುಗ ಮೇಲೆ. 8 ವರ್ಷ ರಿಟೈರ್ಡ್. ತಮ್ಮ ಕುಟುಂಬದ ಮೇಲೆ ಕೇಳಿ ಬಂದ ಆರೋಪಗಳ ಬಗ್ಗೆ ಎಚ್ಡಿ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ನನಗೆ ದೇವರ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಏನ್ ನಡೆದಿದೆ ಎಲ್ಲವನ್ನ ವಿಧಾನಸೌಧದಲ್ಲಿ ಹೇಳ್ತೇನೆ, ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತ ತಿಳಿಸಿದ್ದಾರೆ. ಕೋಲಾರದಲ್ಲಿ ನಾಡಪ್ರಭು ಕೆಂಪೇಗೌಡ ಪುತ್ಥಳಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ತಿರುಮಲಪ್ಪ ಎಂಬಾತ ಪುತ್ಥಳಿ ಧ್ವಂಸ ಮಾಡಿದ್ದಾನೆ. ಇನ್ನು ತಿರುಮಲಪ್ಪ ಮಾನಸಿಕ ಅಸ್ವಸ್ಥ ಅಂತ ಕೂಡ ಹೇಳಲಾಗ್ತಾ ಇದೆ. ಶ್ರೀನಿವಾಸಪುರದ ಯರಂವಾಪುರಪಲ್ಲಿ ಗ್ರಾಮದ ನಿವಾಸಿ ತಿರುಮಲಪ್ಪನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ.